ಇಷ್ಟು ದಿನ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಮದುವೆ ಆದ ದಿನದಿಂದ ಒಂದೇ ಒಂದು ದಿನ ಕೂಡ ನಾನು ನಿನ್ನ ನಿಯತ್ತಾಗಿ ಬಳಸ್ತಿಲ್ಲ. ನನ್ನ ಹೆಸರಲ್ಲಿ ಕುಂಕುಮ ಇಟ್ಕೋತೀಯ, ನನ್ನ ಹೆಸರಲ್ಲಿ ತಾಳಿ ಕಟ್ಕೊಂಡಿದೀಯ. ಇದಕ್ಕೋಸ್ಕರ ನಿನಗೊಂದು ದೊಡ್ಡ ಥ್ಯಾಂಕ್ಸ್ ಕಲ. ಏನಾಗಿದೆ ನಿಮಗೆ? ಇದೆಲ್ಲ ಹೆಂಡತಿ ಆದವಳ ಕರ್ತವ್ಯ, ಜವಾಬ್ದಾರಿ. ಥ್ಯಾಂಕ್ಸ್ ಹೇಳಿ ನಂಗೆ ಮುಜುಗ್ರ ಮಾಡಬೇಡಿ. ಮುಜುಗರ ಆಗಬೇಕಾಗಿರೋದು ನನಗೆ. ನಿನಗೆ ಒಳ್ಳೆ ಗಂಡ ಆಗಲಿಲ್ಲ, ಈ ಮನೆಗೆ ಒಬ್ಬ ಒಳ್ಳೆ ಮಗ ಆಗಲಿಲ್ಲ. ನನ್ನಂಥ ಮಗ ಯಾರಿಗೂ ಹುಟ್ಟಬಾರ್ದು. ಈ ಜಗತ್ತಿನ ಯಾವುದೇ ಹೆಣ್ಣಿಗೂ ನನ್ನಂಥ ಗಂಡ ಸಿಗಬಾರ್ದು ಕಲ. ಯಾಕಿದೆಲ್ಲ ಈಗ? ನೀವು ಒಳ್ಳೆಯವರಾಗಿ ಬದಲಾಗಿದ್ದೀರಾ, ಅದೇ ನನ್ನ ಭಾಗ್ಯ. ಅತ್ತೆಗೂ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಬಂದಿಲ್ಲ ಅಂದರೂ ನಾನು ಅವ್ರ ಕಾಲು ಹಿಡ್ಕೊಂಡು ಬೇಡ್ಕೋತೀನಿ, ನಿಮ್ಮ ಹಳೆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಅಂತ. ತಾಯಿ ಕ್ಷಮಿಸ್ತಾರೆ. ವಸುದನ್ ಮದುವೆ ಗೊತ್ತಾಗಿದೆ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾನಲ್ಲ ನವೀನ್ ಅಂತ, ಆ ಹುಡುಗನ ಜೊತೆ. ಹಾಗೆ ಬೇಬಿ ಮದುವೆನೂ ಗೊತ್ತಾಗಿದೆ, ನಮ್ಮ ಜಾನ್ವಿ ಸ್ನೇಹಿತ ಸುನಿಲನ್ ಜೊತೆ. ಮತ್ತೆ ನಮ್ಮ ಲಲ್ಲು ಅವಳ ಮದುವೆನೂ ಗೊತ್ತಾಗಿದೆ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ನಂದನ್ ಅವ್ರ ಜೊತೆಗೆ. ಈಗ ಒಂಟಿಯಾಗಿ ಉಳ್ದವಳು ನಾನು. ಆದರೆ ನೀವೀಗ ಬಂದಿದ್ದೀರಾ, ಅದು ಒಳ್ಳೆ ರೀತಿಲಿ ಬದಲಾಗಿ. ನಾವು ಹಳೆ ನೋವೆಲ್ಲ ಮರೆತು ನೆಮ್ಮದಿಯಾಗಿ ಈ ಮನೆಯಲ್ಲಿ ಬಾಳೋಣ. ಬನ್ನಿ. ಬೇಡ. ಯಾಕೆ? ನಿಮ್ಮೆಲ್ಲರ ಜೊತೆ ಬದುಕುವಂಥ ಯೋಗ್ಯತೆ ನನಗಿಲ್ಲ ಕಲ. ನಾನು ಹೊರಡ್ತೀನಿ. ನೀವಿಲ್ಲದೆ ನಾನು ಈ ಮನೇಲಿ ಹೇಗಿರಲಿ ಹೇಳಿ? ಇಷ್ಟು ದಿನ ಇರಲಿಲ್ವಾ ಹಾಗೆ ಕಲ? ಇಷ್ಟು ದಿನ ಆದರೆ ವಸು, ಬೇಬಿ, ಲಲ್ಲು ನನ್ನ ಜೊತೆಗಿದ್ರು. ಎಲ್ಲ ಒಂಟಿ ಪಯಣಿಗರು. ಹೇಗೋ ಜೀವನ ಸಾಕ್ತಿತ್ತು. ಈಗ ಅವರೆಲ್ರಿಗೂ ಜೊತೆಗಾರರು ಸಿಕ್ಕಿದ್ದಾರೆ. ನೀನು ಅವ್ರಗಳ ಥರನೇ ಒಂದು ಹೊಸ ಜೀವನ ಶುರು ಮಾಡು. ಇಷ್ಟು ವರ್ಷ ಬದಲಾಗದೇ ಇದ್ದ ಹರಿ ಇದ್ದಕ್ಕಿದ್ದಾಗ ಇಷ್ಟೊಂದು ಹೇಗೆ ಬದಲಾದ? ನನಗೀಗಲೂ ಇದು ಕನಸೋ ನನಸೋ ಅಂತ ಅರ್ಥ ಆಗ್ತಿಲ್ಲ. ನೀವು ಅವರಿಗಂತ ಕೊಟ್ಟಿದ್ದ ಆಸ್ತಿ ಎಲ್ಲ ನನ್ನ ಮಗಳ ಹೆಸರಿಗೆ ಬರೆದಿಟ್ಟಿದ್ದಾರೆ. ಈಗಲೂ ನಿಮಗೆ ನಂಬಿಕೆ ಬರ್ತಲ್ವಾ? ಹಾಗಲ್ಲ, ನಿಮಗೆ ಆಸ್ತಿ ಪತ್ರ ಕೊಡೋದ್ರಲ್ಲಿ ಅರ್ಥ ಇದೆ. ಆದರೆ ನಂಗೆ ಯಾಕೆ ಈ ಆಸ್ತಿ ಪತ್ರ ಕೊಟ್ಟರು ನಂಗೆ ಅರ್ಥನೇ ಆಗ್ತಿಲ್ಲ. ಅಷ್ಟಕ್ಕೂ ಇದು ಯಾವ ಆಸ್ತಿ ಪತ್ರ? ಅವ್ರ ಸ್ವಂತ ಸಂಪಾದನೆ ಮಾಡಿರೋ ಆಸ್ತಿ ಇರಬೇಕು. ನನಗೆ ಇದೇನು ಎತ್ತ ಅಂತ ನೋಡೋ ಕುತೂಹಲನೂ ಇಲ್ಲ. ಛೇ, ನನಗೆ ಆಸ್ತಿ ಕೊಡಕ್ಕೆ ಬರ್ತಾರೆ. ತಪ್ಪಾಯಿತು. ಇನ್ಮೇಲೆ ನಾನೇ ನಿನ್ನ ದುಡ್ಡು ಸಾಕ್ತೀನಿ, ಜೊತೆಲೇ ಇರೋಣ ಅಂತ ಕರ್ಕೊಂಡು ಹೋಗೋದು ಬಿಟ್ಟು ಆಸ್ತಿ ಕೊಡಕ್ಕೆ ಬರ್ತಾರೆ. ಆಸ್ತಿ ಏನಾಯ್ತು? ಅದು ಏನದು ಕೊಡಿಲಿ?
ಯಾಕಿಬ್ರು ನಾನು ಹೀಗೆ ನೋಡ್ತಿದ್ದೀರಾ? ಗಂಡ ಸರಿಯಾದ ಜೀವನ ಕೊಡಲಿಲ್ಲ, ಆಸ್ತಿ ಕೊಟ್ಟ, ಅದನ್ನು ಹೋಗಿ ಬಿಸಾಕ್ತಿದ್ದಾಳಲ್ಲ ಹುಚ್ಚಿ ಅಂತನ. ನಂಗೆ ಆಸ್ತಿ ಬೇಡ, ಗಂಡ ಬೇಕು. ಅವ್ರ ಜೊತೆ ಹೆಂಡತಿಯಾಗಿ ಬಾಳಕ್ಕಿಂತ ದೊಡ್ಡ ಆಸ್ತಿ ಅವ್ರ ಕೈಲಿ ಕೊಡಕ್ಕಾಗತ್ತಾ? ಯಾಕಿಬ್ರು ಹೀಗಾಡ್ತಿದ್ದೀರಾ? ಇಲ್ಲಿ ಕೊಡಿ ಇಲ್ಲಿ. ಚಿಕ್ಕಮ್ಮ, ನೀವು ಹೇಳಿದ್ರಲ್ಲ ನಿಮಗೆ ಆಸ್ತಿ ಪತ್ರದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಇದು ವೇಸ್ಟ್ ಚಿಕ್ಕಮ್ಮ. ಹೋಗಿ ಡಸ್ಟ್ಬಿನ್ ಅಲ್ಲಿ ಬಿಸಾಕ್ ಬರ್ತೇನೆ. ಒಂದು ನಿಮಿಷ ಕೊಡಿಲಿ ಅದು. ಬೇಡ ಚಿಕ್ಕಮ್ಮ. ಕಲಾ, ನಿನ್ಗೆ ಆಸ್ತಿ ಬೇಡ ತಾನೆ, ಗಂಡ ತಾನೇ ಬೇಕು. ಜಾನ್ವಿ, ನೀನು ಅದನ್ನ ತಗೊಂಡು ಬಿಸಾಕೋ. ಇಲ್ಲ, ನಾನು ಅದ್ ನೋಡ್ಬೇಕು. ನೀವಿಬ್ರು ಆಡ್ತಿರೋದು ನೋಡಿದ್ರೆ ಅದ್ರಲ್ಲೇನೋ ಬೇರೆನೇ ಇದೆ. ಇಲ್ಲಿ ಕೊಡಿಲಿ. ಬೇಡ ಚಿಕ್ಕಮ್ಮ. ಚಿಕ್ಕಮ್ಮ ಪ್ಲೀಸ್. ಬೇಡ ಕಲಾ. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ. ಚಿಕ್ಕಮ್ಮ ಸುಮ್ಮನಿರೆ. ಅತ್ತೆ, ನಿಮ್ಮ ಮಗ ಕೊಟ್ಟಿರೋದು ಆಸ್ತಿ ಪತ್ರ ಅಲ್ಲ, ಅವ್ರು ಸೈನ್ ಮಾಡಿರೋ ಡೈವೋರ್ಸ್ ಪೇಪರ್ಸ್. ಅವ್ರು ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಸುಖವಾಗಿರೋ ಅಂತ ಹೇಳ್ದಾಗ್ಲೇ ನಂಗೆ ಅನ್ನಿಸ್ತು. ಹಾಳದ್ ನನ್ನ ಬುದ್ಧಿ. ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಕೇಳೋದೇ ಮರ್ತೋಯ್ತು. ಅವ್ರು ನನಗೆ ಹೇಳಿದ್ರು, ಕಲನ್ ಜೀವನ ಸರಿ ಮಾಡು, ಅವಳನ್ನ ನಿನ್ನ ಮಡ್ಲಿಗೆ ಹಾಕ್ತಿದ್ದೀನಿ ಅಂತ. ಆದರೆ ನನಗೆ ಅರ್ಥನೇ ಆಗಲಿಲ್ಲ. ಅವ್ರು ನಿಮಗೆ ಡಿವೋರ್ಸ್ ಕೊಡ್ತಾರೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ. ಚಿಕ್ಕಮ್ಮ, ನೀವು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕಪ್ಪ ಈಗಷ್ಟೇ ಹೊರಟಿದ್ದಲ್ಲ, ಅವ್ರು ಇಲ್ಲೇ ಎಲ್ಲೋ ಇರ್ತಾರೆ, ನಾನು ನೋಡ್ತೀನಿ. ನಮ್ಮ ಹರಿ ಚಿಕ್ಕಪ್ಪನ ನೋಡಿದ್ರ? ಕಣ್ಣೀರು ಹಾಕೊಂಡು ಹೋದ್ರು ಮೇಡಮ್. ಈಗಿನ ಕಣ್ಣೀರು ಹಾಕೊಂಡು ಹೋದ್ರ? ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು ಮೇಡಮ್. ಹರಿ ಕಣ್ಣೀರ? ಇಡೀ ಜೀವನದಲ್ಲಿ ಯಾವತ್ತೂ ಕಣ್ಣೀರು ಆಗ್ತಾ ಇದ್ದವನು. ಬೇರೆಯವ್ರ ಕಣ್ಣಲ್ಲಿ ಕಣ್ಣೀರು ತರಿಸೋರು, ಅಂಥವ್ನ ಕಣ್ಣಲ್ಲಿ ಕಣ್ಣೀರ? ಮತ್ತೆ ಆಸ್ತಿ ಪತ್ರ ನಿಮ್ಮ ಕೈಲಿ ಕೊಟ್ಟು ಡೈವೋರ್ಸ್ ಪೇಪರ್ಸ್ ಇಟ್ಟು ನನ್ನ ಕೈಲಿ ಕಣ್ಣೀರು ಆಗ್ತಾ ಎಲ್ಲೋ ಹೋದ್ರು ಅಂದ್ರೆ ಅವ್ರ ಜೀವಕ್ಕೆ ಏನೋ ಅಪಾಯ ಮಾಡ್ಕೋತಾರತ್ತೆ. ಬನ್ನಿ ಚಿಕ್ಕಪ್ಪನ ಹುಡ್ಕಕ್ ಹೋಗೋಣ. ಬನ್ನಿ ವಸು. ಬಾಕಲ. ದುಡ್ಡು ತಗೋ. ಯಾರಪ್ಪ ನೀನು ಹೀಗೆ ವಿಚಿತ್ರವಾಗಿ ಆಡ್ತೀಯಾ? ದುಡ್ಡು ತಗೋ. ಯಾಕೆ? ಎಲ್ಲಿ ಮುಖ ತೋರಿಸು.